ಹೇ ಗಾಯ್ಸ್, ಅದು ನನ್ನ ಚಾನಲ್ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ 333 rupeesಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ. ಈ ಒಂದು 333 rupees ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 333 rupees ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಸೊ ಥ್ರೂ ಫೋನ್ ಕಾಲೇ ನಿಮಗೆ ರೀಡಿಂಗ್ ಸಿಗುತ್ತೆ. ಸೊ ಈ ಒಂದು 333 ಆಫರ್ ಜಸ್ಟ್ 4 days ಮಾತ್ರ ಇರುತ್ತೆ. ನಾನು ಫ್ರೀ ಇರೋದೇ ಈ ಒಂದು 4 days. ಸೊ 4 days ಆದ ನಂತರ ಯಾವುದೇ ಕಾರಣಕ್ಕೂ ಈ ಒಂದು ಆಫರ್ ಇರೋದಿಲ್ಲ, ಈಗಲೇ ಹೇಳ್ತಾ ಇದ್ದೀನಿ. 4 days ಆದ್ಮೇಲೆ ಏನಾದ್ರೂ ಇನ್ ಕೇಸ್ 333 ಆಫರ್ ಕೊಡ್ತೀರಾ ಅಂದ್ರೆ ನೋ ಅಂತ ಹೇಳ್ತೀನಿ. ಓಕೆ, ಯಾಕೆಂತಂದ್ರೆ ನಾನು ಪ್ರೊಫೆಷನಲಿ ಬ್ಯುಸಿ ಇರ್ತೀನಿ. 333 rupees ಆಫರ್ನ ನಡ್ಸಕ್ಕಂತೂ ಆಗಲ್ಲ. ಈ 4 days ಐ ವಿಲ್ ಬಿ ವೆರಿ ಫ್ರೀ. ಯಾವುದೇ ಅಪಾಯಿಂಟ್ಮೆಂಟ್ ಇಲ್ಲ. 4 days ಆದ್ಮೇಲೆ ಖಂಡಿತ ಅಪಾಯಿಂಟ್ಮೆಂಟ್ಸ್ ಎಲ್ಲ ಬುಕ್ ಆಗುತ್ತೆ. ಸೊ 333 rupees ಯುಟಿಲೈಸ್ ಮಾಡ್ಕೊಳ್ಳಿ ನಾನು ಹೇಳ್ದಾಗೆಲ್ಲ. ಓಕೆ, ಸೊ ನಾನು ಅಪಾಯಿಂಟ್ಮೆಂಟ್ ಇರೋದು ಕ್ಲಿನಿಕ್ದು. ಏನಾದರೂ ನಿಮಗೆ ಕ್ಲಿನಿಕ್ ಬೇಕು, ನಿಮ್ಮ ಸ್ಕಿನ್ನಲ್ಲಿ ಇಶ್ಯೂಸ್ ಇದೆ ಅಂತ ಅಂದ್ರೆ ನೀವು ನನ್ನ ಕ್ಲಿನಿಕ್ಗೆ ವಿಸಿಟ್ ಮಾಡ್ಬೋದು. ಓಕೆ, ಸೊ ಎಸ್ ಗೈಸ್, ಈ ಒಂದು ವಿಡಿಯೋ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂತ ಅಂದ್ರೆ, ಫಸ್ಟ್ ಆಫ್ ಆಲ್ ಯಾರೆಲ್ಲ ನಿಮ್ಮ ಪಾರ್ಟ್ನರ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಸಂಬಂಧದಲ್ಲಿ ಇದ್ದಾರೆ, ಆ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ, ನಿಮ್ಮ ಪ್ರೀತಿನಲ್ಲಿ, ನಿಮ್ಮ ಸಂಬಂಧದಲ್ಲಿ ಖುಷಿಯಾಗಿದ್ದಾರಾ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಲವ್ ರೀಡಿಂಗ್ ಆಗಿರುತ್ತೆ. ಹಸ್ಬೆಂಡ್ ಅಂಡ್ ವೈಫ್ಗೂ ರೆಸೊನೇಟ್ ಆಗುತ್ತೆ. ನಿಮ್ಮ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಏನಿದ್ದಾರೆ ಅಲ್ಲ, ನಿಮ್ಮ ಸಂಬಂಧದಿಂದ ನೀವು ಅವ್ರ ಲೈಫಲ್ಲಿ ಇರೋದಕ್ಕೆ ಅವರು ಖುಷಿಯಾಗಿದ್ದಾರಾ, ಈ ಒಂದು ಸಂಬಂಧದಲ್ಲಿ ಅವರು ಲೈಫ್ ನ ಎಂಜಾಯ್ ಮಾಡ್ತಿದಾರಾ ಅನ್ನೋದ್ರ ಬಗ್ಗೆ ಇರುತ್ತೆ. ಸೊ ಸಾಕಷ್ಟು ಜನ ಹೇಳ್ತಾರೆ, ಮ್ಯಾಮ್ ರಿಲೇಶನ್ಶಿಪ್ ಅಲ್ಲಿ ನನ್ನ ವ್ಯಕ್ತಿ ಎಫರ್ಟ್ಸೇ ಹಾಕ್ತಾ ಇಲ್ಲ, ನಾನೇ ಎಫರ್ಟ್ಸ್ ಹಾಕ್ಬೇಕು, ಅವರು ನನ್ನ ಜೀವನದಲ್ಲಿ ಖುಷಿಯಾಗಿದ್ದಾರಾ, ನನ್ನಿಂದ ಅವರು ಸಂತೋಷವಾಗಿದ್ದಾರಾ ಅಂತೆಲ್ಲ ತಿಳಿಸ್ಕೊಡಿ ಅಂತ ಕೇಳಿದ್ದೀರಾ. ಸೊ ಹಾಗಾಗಿ ಈ ಒಂದು ವಿಡಿಯೋನ ನಾನು ವೈ ನಾಟ್ ಟು ಡೂ ಇನ್ ಜನರಲ್ ರೀಡಿಂಗ್ ಅಲ್ಲಿ ಅಂತ ಮಾಡ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ಗೈಸ್, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಸಂತೋಷವಾಗಿದ್ದಾರ ಅನ್ನೋದೇ ಕಾನ್ಸೆಪ್ಟ್. ಓಕೆ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಜೀವನದಲ್ಲಿ, ನಿಮ್ಮ ಸಂಬಂಧದಲ್ಲಿ ಖುಷಿಯಾಗಿದ್ದಾರಾ ಅಂತ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಓಕೆ, ಸೊ 6 of Wands ಇದೆ, Knight of Cups, 4 of Swords, 5 of Pentacles, Page of Cups and bottom of the card King of Wands ಇದೆ. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಸಂಬಂಧದಲ್ಲಿ, ನಿಮ್ಮ ಲೈಫ್ ಅಲ್ಲಿ, ನೀವು ಅವ್ರ ಲೈಫ್ ಅಲ್ಲಿ ಇರೋದಕ್ಕೆ ಅವರು ಸಂತೋಷವಾಗಿದ್ದಾರಾ, ಹ್ಯಾಪಿ ಆಗಿದ್ದಾರಾ, ಖುಷಿಯಾಗಿದ್ದಾರಾ ಅಂತ ಅಂದ್ರೆ ನಿಮ್ಮ ಪಾರ್ಟ್ನರ್ ಖಂಡಿತವಾಗ್ಲೂ ನಿಮ್ಮ ಜೊತೆಲಿ ಖುಷಿಯಾಗೇ ಇದ್ದಾರೆ, ಸಂತೋಷವಾಗೇ ಇದ್ದಾರೆ. ಬಟ್ ಅವರು ಮಾಡ್ಕೊಂಡಿರುವಂತಹ ಕೆಲವೊಂದು ಕಮಿಟ್ಮೆಂಟ್ಸ್ಗೆ ದಿಸ್ ಪರ್ಸನ್ ಇಸ್ ನಾಟ್ ಕಾನ್ಸಂಟ್ರೇಟಿಂಗ್ ಆನ್ ಯು ಅಂತ ಬರ್ತಾ ಇದೆ. ಅಂದ್ರೆ ಅವ್ರು ಮಾಡ್ಕೊಂಡ್ರಂತ ಕೆಲವೊಂದು ದುಡ್ಡಿನ ವಿಚಾರದಲ್ಲಾಗಿರ್ಬೋದು ಅಥವಾ ಕಮಿಟ್ಮೆಂಟ್ಸ್ ಆಗಿರ್ಬೋದು, ಆ ಎಲ್ಲಾ ವಿಚಾರಗಳಲ್ಲಿ ನಿಮ್ಮ ವ್ಯಕ್ತಿ ಸದ್ಯಕ್ಕೆ ತುಂಬಾನೇ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಸೊ ನಿಮ್ಮ ವಿಚಾರದಲ್ಲಿ ಅವರು ಸ್ವಲ್ಪ ಮಟ್ಟಿಗೆ ನಿಮ್ ಜೊತೆಗೆ ಆನ್ ಅಂಡ್ ಆಫ್ ಅಲ್ಲಿ ಇರ್ಬೋದು, ಇಗ್ನೋರ್ ಮಾಡ್ತಾ ಇರ್ಬೋದು, ಅವಾಯ್ಡ್ ಮಾಡ್ತಿರ್ಬೋದು. ನಾನು ಬಿಸಿ ಇದ್ದೀನಿ, ನಾನೇ ಫ್ರೀ ಆದ್ಮೇಲೆ ಮಾತಾಡ್ತೀನಿ, ಈ ರೀತಿ ಎಲ್ಲ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ. ಬಟ್ ನಿಮ್ಮ ವ್ಯಕ್ತಿ ನಿಮ್ಮ ಸಂಬಂಧನ ಬಿಟ್ಟು ಏನಾದ್ರೂ ಇರ್ತಾರ ಅಂದ್ರೆ ಖಂಡಿತ ಇಲ್ಲ. ಯಾಕೆಂತಾನೆ ನೋಡಿ, 2 ಕಪ್ ಕಾರ್ಡ್ ಬಂದಿದೆ. ಐ ವಿಲ್ ಶೋ ಇಟ್ ಟು ಯು. ಸೊ ಅಯ್ಯೋ, ಓಕೆ, ಸೊ ನೈಟ್ ಆಫ್ ಕಪ್ಸ್ ಇದೆ, ಪೇಜ್ ಆಫ್ ಕಪ್ಸ್ ಇದೆ. ನಿಮ್ಮ ಸಂಬಂಧದಲ್ಲಿ ಅವರು ಸಂತೋಷವಾಗಿದ್ದಾರೆ, ಖುಷಿಯಾಗಿ ಇದ್ದಾರೆ. ನಿಮ್ಮ ಸಂಬಂಧದಲ್ಲಿ ಅವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇಲ್ಲ. ಬಟ್ ಅವರಿಗೆ ಎಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂದ್ರೆ, ಇತ್ತೀಚೆಗೆ ಅವರಿಗೆ ಫೈನಾನ್ಷಿಯಲಿ ಲಾಸ್ ಆಗ್ತಾ ಇದೆ. ನೋಡಿ, 5 of Pentacles ಇದೆ. ಸೊ 5 of Pentacles ಇರೋದ್ರಿಂದ ಈ ಒಂದು ವ್ಯಕ್ತಿಗೆ ಫೈನಾನ್ಷಿಯಲಿ ಬರ್ಡನ್ ಆಗ್ತಾ ಇದೆ. ಫೈನಾನ್ಷಿಯಲಿ ಅವರು ಸ್ಟ್ರಗಲ್ ಮಾಡ್ತಿದ್ದಾರೆ. ಸೊ ಈ ಒಂದು ವ್ಯಕ್ತಿ ಅವರ ಲೈಫಲ್ಲಿ ಅವರು ಸಂತೋಷವಾಗಿಲ್ಲ. ಫಾರ್ ಅವ್ರು ಮಾಡ್ಕೊಂಡಿರುವಂತ ಕಮಿಟ್ಮೆಂಟ್ಸ್, ಸಾಲಗಳು, ಲೋನ್ಗಳು, ಇದ್ರಲ್ಲೇ ಅವರ ಜೀವನ ಕಳೀತಾ ಇದ್ದಾರೆ. ಬಿಟ್ರೆ ಇಲ್ಲಿ ನಿಮ್ಮ ಜೊತೆಗೆ ಕಳೆಯುವಂತ ಕ್ಷಣಗಳನ್ನ ಮಿಸ್ ಮಾಡ್ಕೋತಾ ಇದಾರೆ. ಅವ್ರಿಗೂ ಅದು ಅನಿಸ್ತಾ ಇದೆ,
ನನ್ನ ಲೈಫಲ್ಲಿ ನಾನು ಯಾರಿಗೋಸ್ಕರ ಕಷ್ಟ ಪಡ್ತಾ ಇದ್ದೀನಿ, ನನಗೋಸ್ಕರ ನಾನು ಕಷ್ಟ ಪಡ್ತಾ ಇದ್ದೀನಿ, ನಾನು ನನ್ನ ವ್ಯಕ್ತಿನ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು, ಸಂತೋಷವಾಗಿ ಇಟ್ಕೋಬೇಕು, ಅವ್ರು ನನ್ನನ್ನು ನಂಬಿದ್ದಾರೆ, ನಾನು ಅವ್ರಿಗೆ ಈ ರೀತಿ ಮಾಡಬಾರ್ದು ಅಂತ ಅವ್ರಿಗೆ ಖಂಡಿತ ರಿಯಲೈಸೇಷನ್ ಆಗ್ತಾ ಇದೆ. ಇತ್ತೀಚೆಗೆ ಮೇ ಬಿ ಅವ್ರಿಗೆ ತುಂಬಾನೇ ಬಿಸ್ನೆಸ್ ಲಾಸ್ ಆಗಿರ್ಬೋದು, ಫೈನಾನ್ಷಿಯಲಿ ಲಾಸ್ ಆಗಿರ್ಬೋದು, ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಕೂಡ ಅವರ ಲೈಫ್ ಅಲ್ಲಿ ಅವ್ರಿಗೆ ಅವ್ರು ಏನ್ ಅನ್ಕೊಂಡಿದ್ದಾರೆ ಅದನ್ನ ಅಲ್ಲಿ ರೀಚ್ ಆಗಕ್ ಆಗ್ತಿಲ್ಲ, ತುಂಬಾ ಡಿಸಪಾಯಿಂಟ್ಮೆಂಟ್ ಆಗ್ತಾ ಇದೆ. ಬಟ್ ಖಂಡಿತ ಅವ್ರ ಲೈಫ್ ಅಲ್ಲಿ ಮುಂದೆ ಚೆನ್ನಾಗಿರ್ತಾರ ನಿಮ್ಮ ಜೊತೆಗೆ ಅಂದ್ರೆ ಖಂಡಿತವಾಗ್ಲೂ ಹೌದು, ನಿಮ್ಮ ಜೊತೆಗೆ ಖಂಡಿತ ಜೀವನವನ್ನ ಚೆನ್ನಾಗಿ ಕಳೀತಾರೆ. ನಿಮಗೆ ಏನ್ ಕಮಿಟ್ಮೆಂಟ್ ಕೊಡ್ಬೇಕು, ನಿಮಗೆ ಏನೆಲ್ಲ ಅವರು ಮಾಡ್ಬೇಕು ಆಸ್ ಅ ಪರ್ಸನ್ ಆಗಿ, ಆಸ್ ಎ ಲವರ್ ಆಗಿ, ಆಸ್ ಅ ವೈಫ್ ಅಂಡ್ ಹಸ್ಬೆಂಡ್ ಆಗಿ ಅವರು ನಿಮ್ಗೆ ಎಲ್ಲಾನು ರೀತಿಯ ಕಂಫರ್ಟ್ ಅವ್ರಿಗೆ ಕೊಡ್ತಾರೆ, ಪ್ರೀತಿ ಮಾಡ್ತಾರೆ, ಕೇರ್ ಮಾಡ್ತಾರೆ, ಪ್ರೀತಿ ಮಾಡ್ತಾ ಇದ್ದಾರೆ. ಬಟ್ ದಿಸ್ ಇಸ್ ವಾಟ್ ದಿಸ್ ಪರ್ಸನ್ಸ್ ವೇ ಆಫ್ ಲವಿಂಗ್ ಯು. ಸೊ ಲವ್ ಅಂತ ಅಂದ್ರೆ ನಾಟ್ ಎವ್ರಿ ಟೈಮ್ ಎವ್ರಿ ಪರ್ಸನ್ ವಿಲ್ ಸೇ ಲವ್ ಯು, ಓ ನಾನು ನಿನ್ನ ಇಷ್ಟಪಡ್ತೀನಿ, ಪ್ರೀತಿ ಮಾಡ್ತೀನಿ ಅಂತ ಹೇಳಲ್ಲ. ಬಟ್ ಖಂಡಿತವಾಗ್ಲೂ ಅದನ್ನ ಅವರು ಮಾಡುವಂತ ಕೆಲಸದಲ್ಲಿ ತೋರಿಸ್ತಾರೆ. ಸೊ ಪ್ರತಿಯೊಂದು ಅವ್ರು ಏನೇ ಒಂದು ಮೇಜರ್ ಡಿಸಿಷನ್ ಅವ್ರ ಲೈಫಲ್ಲಿ ತಗೊಂಡ್ರು ಅದು ನಿಮ್ಮನ್ನ ಕೇಳ್ಬಿಟ್ಟೆ ತಗೋತಾರೆ. ಅಂಡ್ ಖಂಡಿತ ಈ ಒಂದು ವ್ಯಕ್ತಿ ಯಾವುದೇ ಕಾರಣಕ್ಕೂ ನಿಮ್ಮ ವಿಚಾರದಲ್ಲಿ ಕೇರ್ಲೆಸ್ ಮಾಡ್ತಾ ಇಲ್ಲ. ಬಟ್ ಸದ್ಯಕ್ಕೆ ಸ್ವಲ್ಪ ಅವರ ಮನೆಯಲ್ಲಿ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ಇವರೇ ದುಡ್ಡು ಹಾಕ್ಬೇಕು, ಇವರೇ ಎಲ್ಲ ಮಾಡಬೇಕು, ಈ ರೀತಿ ಪರಿಸ್ಥಿತಿ ಬರ್ತಾ ಇದೆ. ಸೊ ಮೇ ಬಿ ಇವರು ಅವರ ಮನೆಯಲ್ಲಿ ದೊಡ್ಡ ಮಗಳು ದೊಡ್ಡ ಮಗ ಆಗಿರ್ಬೋದು, ಪ್ರತಿಯೊಂದನ್ನು ಇವರೇ ಜವಾಬ್ದಾರಿ ತಗೊಂಡಿರ್ಬೋದು. ಚಿಕ್ಕ ಏಜ್ ಇಂದ ಅವ್ರ ಜವಾಬ್ದಾರಿ ತಗೊಂಡು ಅವ್ರ ಲೈಫಲ್ಲಿ ಸಾಕಾಗಿದೆ, ಅವ್ರಿಗಿಂತ ಅವ್ರು ಏನು ಮಾಡ್ಕೋತಾ ಇಲ್ಲ, ಎಲ್ಲಾನು ಫ್ಯಾಮಿಲಿಗೋಸ್ಕರನೇ ಮಾಡಿದ್ದಾರೆ. ಸೊ ಇದನ್ನ ಅವ್ರು ಅನ್ಕೋತಾ ಇದ್ರೆ ಡೆಫಿನೆಟ್ಲಿ ನಾನು ನನ್ನ ಜೀವನದಲ್ಲಿ ಏನೇ ಒಂದು ಲೈಫ್ ಅಲ್ಲಿ ಮುಂದೆ ಬರ್ಬೇಕು ಅಂತ ಅಂದ್ರೆ ಖಂಡಿತ ಮುಂದೆ ಹೋಗ್ತೀನಿ, ಈ ಒಂದು ವ್ಯಕ್ತಿ ಜೊತೆಗೇನೆ ಹೋಗ್ತೀನಿ ಅಂತ ಅವರು ನಿರ್ಧಾರ ಮಾಡಿದ್ದಾರೆ. ಸೊ ಕಿಂಗ್ ಆಫ್ ವಾನ್ಸ್ ಇದೆ, ನೀವು ಅಂತ ಬಂದಾಗ ನಿಮ್ಮ ಜೊತೆಗೆ ಅವರು ಟೈಮ್ ಸ್ಪೆಂಡ್ ಮಾಡಬೇಕು, ನಿಮ್ಮ ಜೊತೆಗೆ ಜೀವನ ಕಳಿಬೇಕು, ನಿಮ್ ಜೊತೆಗೆ ಒಂದು ಕ್ವಾಲಿಟಿ ಟೈಮ್ ನ ಸ್ಪೆಂಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ನಿಮ್ಮ ಮೇಲೆ ತುಂಬಾನೇ ಅಟ್ರಾಕ್ಷನ್ ಇದೆ. ಸೊ ದೇರ್ ಇಸ್ ಅ ಹ್ಯೂಜ್ ಅಟ್ರಾಕ್ಷನ್ ಬಿಟ್ವೀನ್ ಯು. ಬಟ್ ಖಂಡಿತ ಈ ಒಂದು ವ್ಯಕ್ತಿ ನಿಮ್ಮನ್ನ ಕೈ ಬಿಡೋದಿಲ್ಲ. ಸೊ ವೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ 8 ಆಫ್ ವಾಂಡ್ಸ್ ಇದೆ, ಅವ್ರ ಲೈಫ್ ಅಲ್ಲಿ ತುಂಬಾ ಜನ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಲೈಕ್ ಇನ್ವಾಲ್ವ್ ಅಂತ ಅಂದ್ರೆ ನಿಮ್ಮನ್ನ ದೂರ ಮಾಡೋರು, ನಿಮ್ಮನ್ನ ಜಲಸೆ ಪಡೋರು, ನಿಮ್ಮ ಪ್ರೀತಿನ, ನಿಮ್ಮ ಸಂಬಂಧನ, ನಿಮ್ಮ ಹೊಟ್ಟೆಯನ್ನ ನೋಡಿ ತುಂಬಾನೇ ಹೊಟ್ಟೆ ಕಿಚ್ಚಿ ಇರುವಂತ ಜನಗಳೆಲ್ಲ ಅವ್ರಿಗೆ ಹೇಳ್ತಿರ್ಬೋದು, ನಿನಗೆ ಯಾಕೆ ಇವರು ಸೊ ಈ ರೀತಿ ಎಲ್ಲ ಹೇಳ್ಕೊಡ್ತಿದ್ದಾರೆ. ಬಟ್ ಅದ್ ಯಾವ್ದಕ್ಕೂ ನಿಮ್ಮ ವ್ಯಕ್ತಿ ಬ್ರೈನ್ ವಾಶ್ ಆಗಲ್ಲ. ನಿಮ್ಮ ವ್ಯಕ್ತಿ ಬಿಲೀವ್ಸ್ ದಟ್ ಅವ್ರಿಗೆ ಏನ್ ಅನ್ಸುತ್ತೆ ಇದೆ ಅದನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವ್ಯಕ್ತಿ ವೆರಿ ಮೆಚೂರ್ ಆಗಿದ್ದಾರೆ. ಅವರ ಲೈಫ್ ಡಿಸಿಷನ್ಸ್ ನ ಯಾರೇ ರೀತಿ ಬೇರೆಯವ್ರು ಹೇಳ್ತಾರೆ ಅಂತ ಅವ್ರ ಲೈಫ್ ನ ಡಿಸಿಷನ್ಸ್ ತಗೊಳಲ್ಲ ಲೈಫ್ ಮೇಲೆ. ಬಟ್ ನೀವು ಅಂತ ಬಂದಾಗ ಅಷ್ಟೇ ಗೌರವ ಇದೆ, ಕೇರ್ ಇದೆ. ಅಂಡ್ ಯಾವ ವ್ಯಕ್ತಿ ಒಬ್ಬ ವ್ಯಕ್ತಿನ ಗೌರವಿಸ್ತಾನೆ ಅವಾಗ ಅವನು ಒಳ್ಳೆ ವ್ಯಕ್ತಿ ಆಗಕ್ಕೆ ಸಾಧ್ಯ. ಅವ್ರು ಯಾರೇ ಆಗಿರ್ಲಿ, ಈವನ್ ಭಿಕ್ಷುಕರು ಆಗಿರ್ಲಿ, ಒಬ್ಬ ವ್ಯಕ್ತಿನ ನಾವ್ ಯಾವಾಗ ಬೆಲೆ ಕೊಟ್ಟು ನೋಡ್ತೀವಿ, ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಅ ಜೆಮ್ ಆಫ್ ಅ ಪರ್ಸನ್. ನಿಮ್ಮ ವ್ಯಕ್ತಿ ಯಾರಿದ್ದಾರೆ ಅವರು ತುಂಬಾನೇ ಮೆಚೂರ್ ಇದ್ದಾರೆ. ಸೊ ಯು ಡಿಸರ್ವ್ ದಿಸ್ ಪರ್ಸನ್, ದಿಸ್ ಪರ್ಸನ್ ಡಿಸರ್ವ್ಸ್ ಯು. ಓಕೆ, ಸೊ ಈ ಒಂದು ಸಂಬಂಧದಲ್ಲಿ ಇವ್ರು ಖುಷಿಯಾಗಿ ಇದ್ದಾರೆ, ಕ್ಲಾರಿಟಿ ಇದೆ ನಿಮ್ಮ ಪಾರ್ಟ್ನರ್ಗೆ. ನಂಗೆ ಏನ್ ಬೇಕು ಬೇಡ ನಡುವೆ ಅವ್ರಿಗೊಂದು ತಿನ್ ಲೈನ್ ಹೇಳ್ದಿದ್ದಾರೆ. ನಂಗೆ ಬೇಕು ಅಂತ ಹೇಳುವಂತ ವ್ಯಕ್ತಿಗಳು ಮಾತ್ರ ಅವ್ರ ಲೈಫ್ ಅಲ್ಲಿ ಇದ್ದಾರೆ, ಬೇಡ ಅಂತ ಹೇಳಿರುವಂತ ವ್ಯಕ್ತಿಗಳೆಲ್ಲ ಅವ್ರ ಲೈಫಲ್ಲಿ ಅವ್ರ ಆಚೆ ತೆಗೆದಾಕ್ತಿದ್ದಾರೆ. ಓಕೆ, ಸೊ ದಿಸ್ ಪರ್ಸನ್ ಲವ್ಸ್ ಯು. ಬಟ್ ಖಂಡಿತ ಟೈಮ್ ಕೊಡಿ, ಅವರು ಫ್ರೀ ಆದಾಗ ಡೆಫಿನೆಟ್ಲಿ ಅವರು ನಿಮಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಮೇ ಬಿ ಅವರು ಟ್ರಾವೆಲ್ ಮಾಡ್ತಾ ಇದ್ದಾರೆ, ಇತ್ತೀಚೆಗೆ ತುಂಬಾ ಲಾಂಗ್ ಡಿಸ್ಟೆನ್ಸ್ ಗೆ ಹೋಗ್ತಿದ್ದಾರೆ. ಮೇ ಬಿ ಅವರ ಕೆಲಸ ಒತ್ತಡದಲ್ಲಿ ಅವ್ರ ಇಡೀ ದಿನ ಟ್ರಾವೆಲಿಂಗ್ ಗೆ ಹೋಗ್ತಿದೆ. ಅದಕ್ಕೋಸ್ಕರ ಅವರು ನಿಮ್ಮ ಜೊತೆಗೆ ಯಾವುದೇ ಕಾರಣಕ್ಕೂ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಾ ಇಲ್ಲ, ನಿಮ್ ಜೊತೆಗೆ ಕಾಲಲ್ಲಿ ಮಾತಾಡಕ್ ಆಗ್ತಿಲ್ಲ, ಮೆಸೇಜ್ಗೆ ರಿಪ್ಲೈ ಮಾಡ್ತಾ ಇಲ್ಲ ಅವರು ತುಂಬಾ ಬೇಗ. ಸೊ ಇದೆಲ್ಲ ನೀವು ನೋಡಿದಾಗ ನಿಮಗೆ ಫ್ರಸ್ಟ್ರೇಷನ್, ಬೇಜಾರು, ಕೋಪ, ತಾಪ ಎಲ್ಲ ಒಟ್ಟಿಗೆ ಇದೆ. ಬಟ್ ಖಂಡಿತ ಕಂಟ್ರೋಲ್ ಯುವರ್ ಎಮೋಷನ್ಸ್. ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಟು ರಿಯಾಕ್ಟ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.